ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ JCB ಕಂಪನಿ JS140 ಈ ಗಾಡಿದು ಇಂಜನ್ ಹೀಟ್ ಆಗ್ತಿದೆ ಅಂತ ಫೋನ್ ಮಾಡಿದ್ದಾರೆ. ಅಂದರೆ ಪ್ರೀವಿಯಸ್ಲಿ ಇಂಜನ್ ರೆಡಿ ಮಾಡಿದ್ಮೇಲೂ ಸೇಮ್ ಕಂಪ್ಲೇಂಟು. ಆಮೇಲೆ ಇಂಜನ್ ಲೆಗ್ಗಿಂಗ್ ಆಗ್ತಿದೆ ಅಂತ ಹೇಳ್ತಾರೆ. ಈ ಗಾಡಿ ಬಂದು ಬೇವನಹಳ್ಳಿ ಅನ್ನೋ ಊರಲ್ಲಿದೆ. ಬರೀ ಹೋಣ. ಗಾಡಿ ಹತ್ರ ರೀಚ್ ಆಗಿದ್ದೀನಿ. JCB ಕಂಪನಿ JS140 ನಮ್ಮ ಕುಮಾರಣ್ಣ. ಏನಾಯ್ತಣ್ಣ ಪ್ರಾಬ್ಲಮ್? ಈಗ ಸ್ವಿಂಗ್ ಪ್ರಾಬ್ಲಮ್ ಇದೆ. ಸ್ವಿಂಗ್ ಪ್ರಾಬ್ಲಮ್ ಇದೆ. ಆಯಿಲ್ ಕಮ್ಮಿ ಆಗುತ್ತೆ. ಆಯಿಲ್ ಕಮ್ಮಿ ಆಗುತ್ತೆ. ಮತ್ತೆ ಪಂಪ್ ಪ್ರಾಬ್ಲಮ್ ಇದೆ. ಪಂಪ್ ಅಂದರೆ ಏನು ಲೆಗ್ಗಿಂಗ್ ಬರ್ತೈತೆ? ಇಂಜನ್ ಲೆಗ್ಗಿಂಗ್ ಆಗುತ್ತೆ. ಗಾಡಿ ಹೀಟ್ ಅಂತಾರಲ್ಲ, ಗಾಡಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಟೆಂಪ್ರೇಚರ್ ಎಷ್ಟು ಬರುತ್ತೆ? ಟೆಂಪರೇಚರ್ ಮೀಟರ್ ಇಲ್ಲ. ಗಾಡಿ ಒಟ್ಟು ಹೀಟ್ ಆಗುತ್ತೆ, ಲೆಗ್ಗಿಂಗ್ ಆಗುತ್ತೆ. ಈಗ ಒಂದು ಹೊಸ ಪೈಪ್ ಇದೆ, ಹೊಸ ಪೈಪ್ ಫಿಟ್ ಮಾಡ್ಕೋಬೇಕು. ಹೌದಾ? ಹೈಡ್ರಾಲಿಕ್ ಪಂಪು ಇಲ್ಲೊಂದು ಹೊಸ ಪೈಪ್ ಬಿಚ್ಚಿದ್ದಾರೆ. ಇಲ್ಲಿಂದ ಕಂಟ್ರೋಲ್ ವಾಲಿಗೆ ಹೋಗುತ್ತೆ ಬ್ಯಾಕ್ ಸೈಡ್. ಒಂದು ಹೊಸ ಪೈಪ್ ಹಾಕಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ. ಅದು ಪಂಪಿಂದ ಕಂಟ್ರೋಲ್ ವಾಲ್ ಹೊಸ ಪೈಪ್ ಹೋಗಿತ್ತು. ಹೊಸ ಪೈಪ್ ಫಿಟ್ ಮಾಡಿದ್ದೀನಿ. ನೋಡಿರಿ ಯಾವ ಥರ ಬರುತ್ತೆ ಕಂಟ್ರೋಲ್ ವಾಲ್. ಇದು ಕಂಟ್ರೋಲ್ ವಾಲ್ ಅಂದರೆ ಬ್ರೈನ್ ಇದ್ದಾಗೆ ಮನುಷ್ಯಂದು. ಆಮೇಲೆ ಸ್ವಿಂಗ್ ಮೋಟ್ರದ್ದು ಗೇರ್ ಆಯಿಲ್ ಚೇಂಜ್ ಮಾಡಬೇಕಾಗುತ್ತೆ. ಗೇರ್ ಆಯಿಲು ಆ ಕಡೆ ನಟ್ ಓಪನ್ ಮಾಡಿದ್ದೀನಿ. ಗೇರ್ ಆಯಿಲ್ ಹಾಕೋಣ. ನೋಡಿರಿ, ಇದು ರೋಟೋವೇಟ್ರ್ ಆಯಿಲ್ ಹಾಕೋದು ಇದಕ್ಕೆ. ಯಾಕಂದರೆ ನಾರ್ಮಲಾಗಿ 90 ಇಲ್ಲ 140 ಗ್ರೇಡ್ ಹಾಕ್ತೀವಿ. ಇದು ಸ್ವಿಂಗ್ ಡಿವೈಸಲ್ಲಿ ಪ್ರಾಬ್ಲಮ್ ಇದೆ. ಆಯಿಲ್ ಹಾಕಿದ್ರೆ ನಿಲ್ಲಲ್ಲ. ಹಾಗಾಗಿ ರೋಟೋವೇಟ್ರ್ ಆಯಿಲ್ ದಪ್ಪ ಆಯಿಲ್ ಬರುತ್ತೆ. ಈ ಆಯಿಲ್ ಹಾಕಿದರೆ ಆಯಿಲ್ ಲೀಕೇಜ್ ನಿಂತ್ಕೊಂಡ್ಬಿಡುತ್ತೆ. ಯಾರ ಲೀಕೇಜ್ ಈ ಥರ ಪ್ರಾಬ್ಲಮ್ ಆಗ್ತೈತೆ ಅಂದರೆ ರೋಟೋವೇಟ್ರ್ ಆಯಿಲ್ ಸಿಗುತ್ತೆ 5 ಲೀಟ್ರದ್ದು. ಈ ಆಯಿಲ್ ಹಾಕಿದ್ರೆ ನಿಮಗೆ ಲೀಕೇಜ್ ಆಗೋಲ್ಲ. ಗೇರಿಗೆ ಆಯಿಲ್ ಇರುತ್ತೆ. ಎಷ್ಟು ದಪ್ಪ ಬರುತ್ತೆ ಇದು ಆಯಿಲ್. ಕ್ಯಾನು ಹೋಗಲ್ಲ ಅಲ್ಲಿ ತನಕ. ಹಾಗಾಗಿ ಅರ್ಧ ಲೀಟ್ರ್ ಬಾಟ್ಲ್ ಇದೆ. ಗೇರ್ ಆಯಿಲ್ ಹಾಕ್ಕೊಂಡು ಹಾಕೋಣ. ಸ್ವಲ್ಪ ಹಾಕೊಂಡು ಗೇರ್ ಆಯಿಲ್ ಹಾಕಿದ್ದೀವಿ. ಗೇರ್ ಆಯಿಲ್ ಅಂತೂ ಗೇಜಿಗೆ ಬಂತು. ಗೇಜಲ್ಲಿದೆ ಆಯಿಲು. ರೋಟೋವೇಟ್ರ್ ಆಯಿಲ್ ಹಾಕಿತ್ತು 90 140 ಕಮ್ಮಿ ಆಗ್ತೈತೆ ಅಂತ ರೋಟೋವೇಟ್ರ್ ಆಯಿಲ್ ಹಾಕಿದ್ದೀವಿ. ಗೇರಲ್ಲಿ ಗೇಜಿಗಿದೆ. ವಾ ಗೇರಲ್ಲಿ ಗೇಜ್ ಐತೆ. ಸ್ಟಾರ್ಟ್ ಮಾಡಿ. ಎಲ್ಲ ಅಡ್ಜಸ್ಟ್ ಮಾಡಿದ್ದೀನಿ. ಚೆಕ್ ಮಾಡ್ಕೊಂಡ್ರು. ಹೈಡ್ರಾಲಿಕ್ ಆಯಿಲ್ ಒಂದಿತ್ತು. ಹೈಡ್ರಾಲಿಕ್ ಆಯಿಲ್ ಕಮ್ಮಿ ಇತ್ತು ಗಾಡಿಯಲ್ಲಿ. ಹೈಡ್ರಾಲಿಕ್ ಆಯಿಲ್ ತಂದವ್ರೆ. ನಟ್ ವರ್ಕ್ ಕೊಟ್ಟಿರ್ತಾರೆ 32 ಸೈಜನ್ನು. ಸೀದಾ ಫಿಲ್ಟ್ರಿಗೆ ಹೋಗುತ್ತೆ ಆಯಿಲ್. ಫಿಲ್ಟ್ರಿಂದ ಟ್ಯಾಂಕಿಗೆ ಹೋಗುತ್ತೆ. ಹೈಡ್ರಾಲಿಕ್ ಆಯಿಲ್ ಹಾಕ್ತಿರೋದೀಗ. ಗೇಜ್ ಇಲ್ಲಿದೆ. ಗೇಜ್ ಅಂತೂ ಹೊಡೆದಿದೆ. ಗೊತ್ತಾಗಲ್ಲ ಇದರಲ್ಲಿ ಟೋಟಲ್ ಆಯಿಲ್ ಕ್ಯಾನ್ ಹೋಗುತ್ತೆ. ಹೈಡ್ರಾಲಿಕ್ ಆಯಿಲ್ ಹಾಕಾಯಿತು. ಹಚ್ಚಿ ಬಂದ ತಕ್ಷಣ ಗಾಡಿ ಲೆಗ್ಗಿಂಗ್ ಇತ್ತು ಅಂತ ಅಂದಿದ್ರು. ಅಡ್ಜಸ್ಟ್ ಮಾಡಿದ್ದೀನಿ. ಈ ಗಾಡಿದು ಆಯಿಲ್ ಪ್ರೆಷರ್ ಚೆಕ್ ಮಾಡಬೇಕಿತ್ತು. ಹೈಡ್ರಾಲಿಕ್ದು ಪ್ರೆಷರ್ ಗೇಜ್ ಹಾಕಿದ್ದೀನಿ. ಕುಮಾರಣ್ಣ ಸ್ಟಾರ್ಟ್ ಮಾಡಪ್ಪ. ಹೈಡ್ರಾಲಿಕ್ ಪ್ರೆಷರು 280 ಇಂದ 300 ಇಲ್ಲ 340 ಇರಬೇಕು. ಅದರಲ್ಲಿ 400 ಬರ್ತಿದೆ. ಜಾಸ್ತಿ ಇದೆ. ಕಂಟ್ರೋಲಲ್ಲಿ ಅಡ್ಜಸ್ಟ್ ಮಾಡಿ. ಇದ್ರದ್ದು ಓವರ್ಲೋಡ್ ರಿಲೀಫ್ ವಾಲಲ್ಲಿ ಜಾಸ್ತಿ ತಿರುಗಿಸ್ಬಿಟ್ಟಿದ್ದಾರೆ. 400 ಹೋಗ್ತಿದೆ. ಅಡ್ಜಸ್ಟ್ಮೆಂಟ್ ಮಾಡೋಣ. ರಿಲೀಫ್ ವಾಲಲ್ಲಿ ಅಡ್ಜಸ್ಟ್ ಮಾಡಿದ್ದೀನಿ. ಹೆಚ್ಚು ಕಮ್ಮಿ
ಸರ್ 280 ಇರಬೇಕಿದ್ದಿದ್ದು ಎಷ್ಟು 400 ತನಕ ಹೋಗಿದೆ ಮುಳ್ಳು. ಹಂಗಾಗಿ ಇಂಜನ್ ಮೇಲೆ ಲೋಡ್ ಬಿದ್ದು ಗಾಡಿ ಹೀಟ್ ಆಗ್ತಿತ್ತು. ಇವಾಗ 280ಗೆ ಸೆಟ್ ಮಾಡಿದ್ದೀನಿ. ಇವಾಗ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಈ ಕ್ವಾರಿಗೆ ತಗೊಂಡೋಗಿ 1 ಗಂಟೆ ಚೆಕ್ ಮಾಡಿ ನೋಡೋಣ. ಆರಾಮಿದ್ದಿ?
ಅರ್ಧ ಗಂಟೆ ಕೆಲಸ ಮಾಡಿದ್ದೀವಿ. ಹೀಟ್ ಏನಾದ್ರು ಆಯ್ತಾ ಚೆಕ್ ಮಾಡೋದು. ನಾರ್ಮಲ್ ನೋಡ್ಕೊಳಪ್ಪ, ಮೊದಲು ಹೆಂಗಿತ್ತು ಈಗ ಹೆಂಗೈತೆ ಅಂತ ತುಳಿದದ ಅದು. ಮತ್ತೆ ಈಗ ಚೆನ್ನಾಗೈತೆ. ಹೀಟ್ ಇಲ್ಲಲ್ಲ ಈಗ ಮೊದಲಿದ್ದಂಗೆ ಇಲ್ಲ. ಹಾಕ್ಬೋದಣ್ಣ, ಬ್ರೇಕರ್ ಹಾಕ್ಬೋದು. ಹಂಗಲ್ಲ, ಇಂಜಿನ್ ಮಾಡಿದಾರಲ್ಲ ಒಂದೇ ಸಲ ಲೋಡ್ ಬೇಡ ಅಂತ. ಕಮ್ಮಿ ರೈಸಲ್ಲಿ ಚೆಕ್ ಮಾಡ್ಕೊಳ್ಳೋಣ, ಕಮ್ಮಿ ರೈಸಲ್ಲಿ ಹಿಡ್ಕೊಂಡ್ಬಿಡು. ಬ್ರೇಕರ್ ಹಾಕಿಯಲ್ಲ, ರೈಸ್ ಕಮ್ಮಿ ಹಿಡ್ಕೊಂಡು ಕೆಲಸ ಮಾಡ್ಕ. ಸ್ವಲ್ಪ ಕಮ್ಮಿ ಹಿಡ್ಕ. JS 140 ಈ ಗಾಡಿದು. ಗಾಡಿ ಹೀಟ್ ಆಗ್ತಿದೆಯಾ ಅಂತ ಇಂಜನ್ ಬಿಚ್ಚಿ ರೆಡಿ ಮಾಡಿದ್ದಾರೆ. ರೆಡಿ ಮಾಡಿದ್ಮೇಲೂ ಗಾಡಿನ ಹೀಟ್ ಆಗ್ತಾ ಐತೆ ಅಂತ ಫೋನ್ ಮಾಡಿದ್ರು. ಮತ್ತು ಗಾಡಿ ಹತ್ರ ಬಂದು ಚೆಕ್ ಮಾಡಿದರೆ 280 ಇರಬೇಕಾಗಿರೋ ಹೈಡ್ರಾಲಿಕ್ ಪ್ರೆಷರು 400+ ಇತ್ತು. ಮತ್ತು ಅದನ್ನು ಕಂಟ್ರೋಲ್ ವಾಲಲ್ಲಿ ಓವರ್ಲೋಡ್ ರಿಲೀಫಾಲಲ್ಲಿ ಮೊದಲೇ ಜಾಸ್ತಿ ಮಾಡಿ ಇಟ್ಟಿದ್ದಾರೆ. ಆ ಓವರ್ಲೋಡ್ ರಿಲೀಫಾಲಲ್ಲಿ ಮತ್ತು ಪ್ರೆಷರ್ ಕಮ್ಮಿ ಮಾಡಿ 280 ಸೆಟ್ ಮಾಡಿದೆ. ಮತ್ತು ಯಾವುದು ಸ್ವಿಂಗ್ ಡಿವೈಸಿಂದು ಒಂದು ಗೇರ್ ಆಯಿಲ್ ಚೇಂಜ್ ಮಾಡಿದೆ. ಮತ್ತು ಒಂದು ಹೋಸ್ ಪೈಪ್ ಹೋಗಿತ್ತು ಮೇನ್ ಪಂಪಿಂದ ಕಂಟ್ರೋಲ್ ವಾಲ್ಗೆ ಹೋಗೋದು, ಅದೊಂದು ಪೈಪ್ ಚೇಂಜ್ ಮಾಡಿದೆ. ಗಾಡಿ ಎಲ್ಲ ರೆಡಿ ಮಾಡಿಕೊಂಡು ಒಂದು ಅರ್ಧ ಗಂಟೆ ಸ್ಟಾರ್ಟ್ ಮಾಡಿ ನೋಡಿದ್ವಿ. ಗಾಡಿ ಏನು ಹೀಟ್ ಆಗಲಿಲ್ಲ. ಇದ್ರದ್ದು ಕಂಪ್ಲೇಂಟು ಮುಗಿಯಿತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ನಮಸ್ಕಾರ.